ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಕಳೆದ 13-14 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಅಂಬೇಡ್ಕರ್ ಸಮುದಾಯ ಭವನದ ನಿರ್ಮಾಣ ಕಾರ್ಯವನ್ನು ಶೀಘ್ರವೇ ಪುನರಾರಂಭಿಸಬೇಕು. ಇಲ್ಲವಾದಲ್ಲಿ ಮೈಸೂರಿನಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಮುತ್ತಿಗೆ ಹಾಕಲಾಗುವುದು ಎಂದು ದಲಿತ ಸಂಘಟನೆ ಮುಖಂಡರು ತಿಳಿಸಿದ್ದಾರೆ. ಇಂದು ಮೈಸೂರು ನಗರದ ದಿವಾನ್ಸ್ ರಸ್ತೆಯಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನದ ಕಾಮಗಾರಿ ಪುನರಾರಂಭಿಸಬೇಕೆಂದು ಪ್ರಬುದ್ಧ ಭಾರತ ಭೀಮಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನಕ್ಕೆ 2011ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿದ್ದು, ಈವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಬಗ್ಗೆ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ. ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡುವುದಾಗಿ ಹುಸಿ ಭರವಸೆ ನೀಡುತ್ತಿದೆ ಹೊರತು ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ. ಬರುವ ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿ ಒಳಗಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು. ಇಲ್ಲವಾದಲ್ಲಿ ಮೈಸೂರಿನಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಹಾಗೂ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಸರ್ಕಾರಕ್ಕೆ ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದೇವರಾಜ ಮೌಲದಲ್ಲಿರುವ ದಿವಾನ್ಸ್ ರೋಡದಲ್ಲಿ ನಮ್ಮ ಅಂಬೇಡ್ಕರ್ ಭವನ ಪೂರ್ಣಗೊಂಡಿಲ್ಲ. ಅದು 2011ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು, ಮಧ್ಯಂತರದಲ್ಲಿ ನಿಲ್ಲಿಸಿದ್ದಾರೆ. ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಅಂಬೇಡ್ಕರ್ ಅವರ ಭವನನ ಸಂಪೂರ್ಣಗೊಳಿಸಿ. ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವರಿಗೆ ಈ ಬಜೆಟ್ ಮಂಡನೆಯಲ್ಲಿ ನಮ್ಮ ಏಪ್ರಿಲ್ 14ರ ಒಳಗಡೆ ನಮ್ಮ ಅಂಬೇಡ್ಕರ್ ಭವನನ ಸಂಪೂರ್ಣವಾಗಿ ನಮಗೆ ಕಾಮಗಾರಿಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ವನಜಾಕ್ಷಿ. ನಾಗರಹೊಳೆ ಅಭಯಾರಣ್ಯಕ್ಕೆ ತಟ್ಟಿದ ಬೇಸಿಗೆ ಬಿಸಿ. ಬೇಸಿಗೆ ಆರಂಭದಲ್ಲೇ ಬತ್ತಿದೆ ಕೆರೆಕಟ್ಟೆಗಳು. ಇನ್ನು ಕಾಡು ಪ್ರಾಣಿಗಳ ದಾಹ ನೀಗಿಸಲು ಮುಂದಾಗಿದೆ ಅರಣ್ಯ ಇಲಾಖೆ. ನಾಗರಹೊಳೆ ಅಭಯಾರಣ್ಯದಲ್ಲಿ ಬತ್ತಿದ ಕೆರೆಕಟ್ಟೆಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ. ನೀರನ್ನರಸಿ ಕಾಡಿನಿಂದ ನಾಡಿನತ್ತ ಪ್ರಾಣಿಗಳು ಬರುವುದನ್ನು ತಡೆಯಲು ಯತ್ನಿಸಲಾಗ್ತಿದೆ. ಇನ್ನು ನಾಗರಹೊಳೆ ಅಭಯಾರಣ್ಯದಲ್ಲಿವೆ ಸರಿಸುಮಾರು 256 ಕೆರೆಗಳು. ಅದರಲ್ಲಿ 27 ಕೆರೆಗಳಿಗೆ ಸೋಲಾರ್ ಪಂಪ್ ಮೂಲಕ ನೀರು ಸಪ್ಲೈ ಮಾಡಲಾಗ್ತಾ ಇದ್ದು, ಅವಶ್ಯಕತೆ ಇರುವ ಕೆರೆಗಳಿಗೆ ಟ್ಯಾಂಕರ್ ಮೂಲಕ ನೀರು ತುಂಬಿಸುತ್ತಿದ್ದಾರೆ ಸಿಬ್ಬಂದಿಗಳು. ಇನ್ನು ಅರಣ್ಯ ಇಲಾಖೆಗೆ ದೊಡ್ಡ ಸವಾಲಾಗಿದೆ ನೀರು ಪೂರೈಕೆ ಮತ್ತು ಕಾಡ್ಗಿಚ್ಚು ತಡೆಯ ಕಾರ್ಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ, ಕಲ್ಲು, ಎಂಸ್ಯಾಂಡ್ ಸಾಗಾಟವನ್ನು ಖಂಡಿಸಿ ರೈತರು ಹೋರಾಟವನ್ನು ನಡೆಸಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾಗೂ ಗುಂಡ್ಲುಪೇಟೆ ಭಾಗದಿಂದ ಕೇರಳಕ್ಕೆ ಎಗ್ಗಿಲ್ಲದೆ ಸಾಗ್ತಾ ಇದೆ ಎಂಸ್ಯಾಂಡ್, ಜಲ್ಲಿಕಲ್ಲು, ಬಿಳಿಕಲ್ಲು ಮತ್ತು ಪರ್ಮಿಟ್ ಇಲ್ಲದೆ ಕೇರಳಕ್ಕೆ ಕಲ್ಲು ಸಾಗಾಣಿಕೆ ಮಾಡಲಾಗ್ತಾ ಇದ್ದು, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ನಷ್ಟವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದ ಲಾರಿ ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ರಾಜಾರೋಷವಾಗಿ ಸಾಗಾಟ ಮಾಡುತ್ತಾ ಇದ್ದು, ಆರ್ಟಿಒ, ಪೊಲೀಸ್, ಗಣಿ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರತಿನಿತ್ಯ 100 ಲಾರಿಗಳಿಂದ ಕಲ್ಲು, ಎಂಸ್ಯಾಂಡ್ ಸಾಗಾಟ ಮಾಡ್ತಾ ಇದ್ದು, ಕರ್ನಾಟಕದ ಸಂಪತ್ತು ಅನ್ಯ ರಾಜ್ಯದ ಪಾಲಾಗುತ್ತಿರುವುದಕ್ಕೆ ಬ್ರೇಕ್ ಹಾಕಲು ರೈತರು ಒತ್ತಾಯಿಸಿದ್ದಾರೆ. आता का गाड्या ए नून गाडू भरला पा भरला ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬರೀ ನಾನು DDC ಮೇಡಮ್ಗೆ ಮಾತಾಡಿದ್ದೀನಿ. ಅವ್ರು ಹೆಂಗೆ ಆಯಿತು ನಾವು ಹೇಳೋದು ಸರ್, ನೀವು ಮಾಡಿದಾಗ
ನಾವು ಮಾಡಬಾರ್ದು ಅಂತ ಹೇಳಿದ್ದು, ನಾವು ತಡಿಬಾರ್ದು ಅಂತ ಹೇಳಿದ್ದು, ಎಲ್ಲ ಇದ್ರೆ ಅಲ್ಲಿ ಈಗ ಒಂದು ನಿಮಿಷ ಡಿ ಸಿ ಕೇಳ್ತೀನಿ ನಾನು. ಈಗ ನೀವೆಲ್ಲ ಪಾಸ್ ಆದ್ಮೇಲೆ ನಾ ಕೇಳಿದಲ್ಲ, ಇವರೇ ಹಿಡಿದಿದ್ರೆ ಈಗ ಈ ಚೆಕ್ ಪೋಸ್ಟ್ ಎಲ್ಲ ಪಾಸ್ ಆಗವ. ಚೆಕ್ ಪೋಸ್ಟ್ ಪಾಸ್ ಆದ್ಮೇಲೆ ಇವ್ರು ಹೆಂಗೆ ಕಳಿಸ್ತೀವಿ ಇದನ್ನ? ಚೆಕ್ ಪೋಸ್ಟ್ ಚೆಕ್ ಮಾಡಿದೆ ಅಲ್ಲ, ಮಾತಾಡ್ತೀನಿ ಅದನ್ನ ಹೇಳಿದ್ದು. ಕೇಳಬೇಡ ಅಂದರೆ ಆಗ ನಮ್ಮ ವಸ್ತುಗೆ ನಾವು ಕೇಳಂಗೆ ಹೆಂಗೆ ಲೂಟಿ ಮಾಡಿ ಆಗ ನಿಮ್ಗೆ ಇಸ್ಕಟ್ಟೆ ಕೆಲಸ ಮಾಡಿದಾಗ ನಾವು ಕೇಳ್ಬೇಕು ನಿಮ್ಗೆ. ಆಗ ನೀವೇ ನಮ್ಗೆ ಕೇಳಂಗೆ ಈಗ ಅಲ್ಲ ಮಾತಾಡ್ತೀವಿ ಸರ್, ಅದೇ ಹೇಳಿ ನೀವು ಕೇಳಂಗೆ ಯಾರು ಅಂದರೆ ಹೆಂಗೆ ಅದು ಅರ್ಥ? ನಾವು ಪ್ರಜಾಪ್ರಭುತ್ವನ ಕೇಳ ಅಲ್ಲ, ಡಿ ಸಿ ಕೇಳ್ತೀವಿ, ಎಲ್ಲರೂ ಕೇಳ್ತೀವಿ. ಡಿ ಸಿ ಹೇಳಿದ್ರು ನಾವು ಬಿಡಲ್ಲ ಕೊಡ್ತಾರೆ. ಹಂಗೆ ಡಿ ಸಿ ಈಗ ಡಿ ಸಿ ಡೈರೆಕ್ಷನ್ ಅಲ್ಲ ಸರ್, ಇದು 28 ಲಾಕ್ ಮಾಡ್ಬೇಕು. ಡಿ ಸಿ ಈಗ ಮಾಡಬೇಡ ಹೋಗೋದು ಹೇಳಿದ್ರೆ ಡಿ ಸಿ ಲಾಕ್ ಮಾಡ್ಬೇಕು. ಇದು ಲಾಕ್ ಮಾಡಿದ್ರೆ ಯಾಕೆ ಬಿಟ್ಟರು ಅವರು? ಅದು ನೀವು ಜವಾಬ್ದಾರಿ ಅವ್ರು ಓದ್ಕೋಬೇಕು. ಸರ್ ನಮಗೆ ಇಲ್ಲಿ ಕುಡಿಯೋದು ಒಂದು ವಾರದೊಳಗೆ ಇದೆಲ್ಲ ಮಾಡಿ, ಇಲ್ಲ ಅಂದರೆ ಈ ಕ್ಷೇತ್ರ ಶಾಸಕರನ್ನ ಅವ್ರದ್ದೇ ಮೇಯ್ನ್ ಇಲ್ಲಿ ನಡೀತಾ ಇರೋದು. ಏನು ಗುಂಡ್ಲುಪೇಟೆ ತಾಲೂಕಲ್ಲಿ ಗಣಿಗಾರಿಕೆ, ಬಿಳಿ ಕಲ್ಲ ಗಣಿಗಾರಿಕೆ ಅವೇಚ್ಛವಾಗಿ ನಡೀತಾ ಇದೆ, ಯಥೇಚ್ಛವಾಗಿ ನಡೀತಾ ಇದೆ. ಜೊತೆಗೆ ಯಾವುದೇ ಪರ್ಮಿಟ್ಗಳಿಲ್ಲ. ಯಾಕೆ ನಾವು ಇವತ್ತು ಮದ್ದೂರು ಚೆಕ್ ಪೋಸ್ಟಲ್ಲಿ ನೋಡಿದಾಗ ಒಂದು 5-6 ಗಾಡಿ 28ನೇ ತಾರೀಕೆ ಅವ್ರ ಟ್ರಿಪ್ ಚೀಟಿ ಮುಗಿದೋಗಿದೆ. ಆ ಟ್ರಿಪ್ ಚೀಟಿನ ಇಟ್ಕೊಂಡು ಇವರು ಹೊಡಿತಾ ಇದ್ದಾರೆ. ನಾವು ಸುಮ್ಮನೆ ಯಾಕೆ ನಾವು ಹಿಡಿದು ಅಂದರೆ ಇವರೇ ಮೊದಲೇ ಚೆಕ್ ಪೋಸ್ಟಲ್ಲಿ ತಡೆದಿದ್ರೆ ನಾವು ಅಲ್ಲಿ ಹಿಡಿತಿರಲಿಲ್ಲ. ನಾವು ಅಲ್ಲಿ ಹಿಡಿದು ನೋಡಿದಾಗ 28ಕ್ಕೆ ಕ್ಲೋಸ್ ಆಗಿದೆ. ಈಗ ರೆಕಾರ್ಡ್ ನಾವು ತಹಸೀಲ್ದಾರ್ ಕೊಟ್ಟಿದ್ದೀವಿ. ನಾವು 28/2/25 ಇಟ್ಕೊಂಡು ಅಷ್ಟು ದಿವಸದಿಂದ ಲೋಡು 3 ದಿನದಿಂದ ಹೊಡಿತಾ ಇದ್ದಾರೆ. ಇದು ಅವೇಚ್ಛವಾಗಿ ನಡೀತಾ ಇದೆ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಅಲ್ಲಿ ಡಿ ಡಿ ಕಡೆ ಮೈನ್ಸ್ ಕಡೆಯವ್ರು ಯಾರೂ ಇಲ್ಲ, RTO ಕಡೆಯವ್ರು ಯಾರೂ ಇಲ್ಲ. ಫಾರೆಸ್ಟ್ ಕಡೆಯವ್ರು ಮಾತ್ರ ರೆಡ್ ಹ್ಯಾಂಡಾಗಿ ಎಲ್ಲರ ಹತ್ರನೂ ದುಡ್ಡು ಇಸ್ಕೊಳ್ಳೋದ ನಾವೇ ನೋಡ್ದು. ಎಲ್ಲರ ಹತ್ರ ಒಬ್ಬರು ರಸೀತಿ ಇಲ್ಲ, ದುಡ್ಡು ಇಸ್ಕೊತಾರೆ. ಕೇಳಿದ್ರೆ ನಮಗೆ ಗೊತ್ತಿಲ್ಲ, RTO ನಮಗೆ ಗೊತ್ತಿಲ್ಲ, ಮೈನ್ಸ್ನವ್ರು ಫೋನೇ ತೆಗಿತಿಲ್ಲ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಅಸಂಘಟಿತ ವಲಯದಲ್ಲಿ ದುಡಿತಾ ಇರುವಂತಹ ಆಟೋ ಚಾಲಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ತಹಶೀಲ್ದಾರ್ ಶಿವಕುಮಾರ್ ಕಾಸ್ತೂರ್ ಕಾರ್ಡ್ ವಿತರಿಸಿದರು. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಆಟೋ ಚಾಲಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ನಂಜನಗೂಡಿನ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಚಾಲಕರಿಗೆ APMC ಆವರಣದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ತೂರ್ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದರು. ರಾಜ್ಯ ಸರ್ಕಾರವು ಸ್ಥಾಪಿಸಿರುವಂತಹ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ನಂಜನಗೂಡಿನಲ್ಲಿ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದ್ದೇವೆ. ಅಪಘಾತಗಳು ಸಂಭವಿಸಿದಾಗ ಮತ್ತು ಸರ್ಕಾರದ ವತಿಯಿಂದ ನೀಡುವ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ನಂಜನಗೂಡು ತಾಲೂಕಿನಲ್ಲಿ ಈಗಾಗಲೇ 100 ಜನರಿಗೆ ಗುರುತಿನ ಚೀಟಿಯನ್ನು ನೀಡಲಾಗಿದೆ. ಇನ್ನುಳಿದವರಿಗೂ ಕೂಡ ಆಟೋ ಚಾಲಕರು ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಬಳಿಕ ಶನೀಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪೈಲ್ವಾನ್ ವೇಣುಗೋಪಾಲ್ ಮಾತನಾಡಿ, ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರಾಗಿದ್ದೇವೆ. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಾಗಿದ್ದು ನಮಗೆ ಯಾವುದೇ ಭದ್ರತಾ ಸೌಲಭ್ಯಗಳು ಬರ್ತಾ ಇಲ್ಲ. ಕರ್ನಾಟಕ ಸರ್ಕಾರವು ಸ್ಥಾಪಿಸಿರುವಂತಹ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಈ ಬಗ್ಗೆ 2022ರಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಮನವಿ ಮೇರೆಗೆ 11 ವಲಯಗಳ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಮಂಡಳಿಯಿಂದ ಗುರುತಿನ ಚೀಟಿ ನೀಡಿದ್ದು ಇದರಿಂದ ಅನುಕೂಲಕರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೇಣುಗೋಪಾಲ್, ಉಪಾಧ್ಯಕ್ಷ ರವೀಂದ್ರನ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಖಜಾಂಚಿ ರಮೇಶ್, ಕಾರ್ಯದರ್ಶಿ ಪ್ರಕಾಶ್, ನಿರ್ದೇಶಕ ಸ್ವಾಮಿ, ಹರೀಶ್, ಸುರೇಶ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಜರಿದ್ದರು. ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡು ಆನ್ಲೈನಲ್ಲಿ ಸಿಗುತ್ತೆ ಮೋಸ್ಟ್ಲಿ. ಕರೆಕ್ಟಾಗಿ ಅದನ್ನು ಇದು ಮಾಡ್ಕೊಂಡು ಅದು ಬಂದು ಏನಂದರೆ ಯಾರು ಸ್ವಲ್ಪ ತಡಿತಾ ಇಲ್ಲ, ಅದು ಬರೋ ತನಕ ಆಯ್ತು. ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರನ್ನು ಸ್ಥಾಪಿತ ಮಾಡಿದು. ಡ್ರೈವರ್ಗೆ ಹಣವಾರು ನರಕಯಾತನೆಗಳಾಗಿರ್ಬೋದು, ಸರಕು ಸಂದರ್ಭದಲ್ಲಿ ಯಾವುದೇ ವೇತನ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಮಕ್ಕಳ ವೇತನ ಇರ್ಬೋದು, ಪ್ರತಿಯೊಂದು ಸ್ಥಗಿತಗೊಂಡಿತ್ತು. ಅದೇ ನಂತರ ಎಲ್ಲ ಸೇರಿ ಒಂದು ಯುವಕರ ಸಂಘಟನೆ ಮಾಡಿ ಶನೇಶ್ವರ ಚಾಲಕರ ಸಂಘಟನೆ ಅಂತಂದು ಉದ್ಘಾಟನೆ ಮಾಡಿದ್ರು. ಅದನ್ನ ನಂತರ ಸಂಘಟನೆಯಲ್ಲಿ ಯಾವ ಥರ ಸೌಲಭ್ಯ ಇರಲಿಲ್ಲ. ಸರ್ಕಾರಕ್ಕೂ ಸಹ ಮಂಜೂರು ಪತ್ರಗಳನ್ನು ಬರೆದಿದ್ವಿ. ವಿತರಣೆ ನಮಗೆ PSA, PFA, ಪಿಂಚಿನ್ ಮತ್ತು ಶಾಲಾ ವಿತರಣಾ ಕಾರ್ಯಕ್ರಮಗಳು ಬರಬೇಕಂತ ನಾವು ಲೆಟರ್ ಕೂಡ ಹಾಕಿದ್ವಿ. ಅದರ ವಿಚಾರವಾಗಿದ್ದು ಸರ್ಕಾರ ಮನಗಂಡು ಸರ್ಕಾರ ಇವತ್ತು ಪ್ರತಿಯೊಬ್ಬರಿಗೂ ಚಾಲಕರ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ನಮ್ಮನ್ನು ಪರಿಶೀಲಿಸಿ ನಮ್ಮನ್ನು ಸಹ ಅವ್ರಿಗನ್ನ ವೇತನ ಕಾರ್ಡನ್ನು ವಿತರಣೆ ಮಾಡಿದ್ದಾರೆ.
ಅದನ್ನು ಈಗ ಸಹ ನಮ್ಮ ಯೂನಿಯನ್ಲಿ 75 ಜನಕ್ಕೂ ಸಹ ಕಾರ್ಡ್ ವಿತರಣೆ ಮಾಡುತ್ತಿದ್ದೇವೆ ಸಂಘಟನೆ ವತಿಯಿಂದ. ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಡ್ರೈವರ್ಗೆ ಇವತ್ತು ಸಂಘಟನೆ ಪರವಾಗಿ ಕಾರ್ಡನ್ನು ವಿತರಣೆ ಮಾಡ್ತಿದ್ದೇವೆ. ಅದೇ ಇಂದಿನ ವಿಚಾರ. ಶ್ರೀ ಶನೇಶ್ವರ ಸರಕು ಸಾಗಣೆಗೆ ಗೂಡ್ಸ್ ವಾಹನ ಚಾಲಕರ ಸಂಘ, ನಂಜನಗೂಡು ತಾಲೂಕು. ಇವತ್ತಿನ ದಿನ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಪ್ರತಿಯೊಬ್ಬರು ಚಾಲಕರು ದಿನವಿಡೀ ಮನೆ ಹೊರಟು ಮನೆ ಮರಳಿ ಬರೋದು ತುಂಬ ಸಂಕಷ್ಟಕರ ವಿಷಯ. ಅಂದು 2021-22 ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ವಿ. ನಮ್ಮನ್ನು ಸಹ ಅಸಂಘಟಿತ ವಲಯಕ್ಕೆ ಸೇರ್ಪಡೆ ಮಾಡಿಕೊಡಿ, ನಮ್ಮ ಮನವಿಯನ್ನು ಪರಿಶೀಲಿಸಿ EAPE ಮತ್ತು ವೃದ್ಧಾಪ್ಯ ವೇತನ ಮತ್ತು EAPE ಪಿಂಚಣಿ ಮತ್ತು ಚಿಕಿತ್ಸೆ ನಂತರ ಮಕ್ಕಳಿಗೆ ಎಜುಕೇಷನ್ ಮತ್ತು ವಿತರಣೆಗಳು ಮತ್ತು ಚಿಕಿತ್ಸೆ ವೆಚ್ಚಗಳನ್ನು ಕೊಡಬೇಕಂತ ಮನವಿ ಸಲ್ಲಿಸಿದ್ವಿ. ಸರ್ಕಾರ ಅದು ಮನಗೊಂಡು ಇಂದು ಅವರಿಗೆ ಎಲ್ಲರಿಗೂ ಸಹ ಸಂಘಟನೆಯಿಂದ ಹಲವು ಅಸಂಘಟಿತರ ವಲಯಕ್ಕೆ ನಮ್ಮನ್ನು ಸಹ ಚಾಲಕರು ಸೇರ್ಪಡೆಗೊಂಡಿದ್ದಾರೆ. ನಾವು ವಿಷಯ ತಿಳಿಸೋದಂದರೆ, ಪ್ರತಿಯೊಬ್ಬ ಚಾಲಕರು ಈ ಕಾರ್ಮಿಕರ ವೇತನವನ್ನು ಸದುಪಯೋಗ ಪಡೆದುಕೊಳ್ಬೇಕಂತ ವಿನಂತಿಸ್ತೇವೆ. ಕೆಲವು ಜನಗಳಿಗೆ ಗೊತ್ತೇ ಇಲ್ಲ. ಸರ್ಕಾರದಲ್ಲಿ ಕಾಲೇಜ್ ಪ್ರಾಚಾರ ಅಂತ 2 ಲಕ್ಷ, ಮತ್ತು ಆಕ್ಸಿಡೆಂಟ್ 5 ಲಕ್ಷ, ಮತ್ತು ಮಕ್ಕಳಿಗೆ ಎಜುಕೇಷನ್ ಫ್ರೀ, ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಚಿಕಿತ್ಸೆಗೆ 1 ಲಕ್ಷ ಸಹ ಫ್ರೀ, ಮತ್ತು ಕಾಲ್ ಫ್ರಾಕ್ಚರ್ 2 ಲಕ್ಷ, ಮತ್ತು ಅಂತ್ಯಕ್ರಿಯೆಗೆ ಇಷ್ಟು ಸದುಪಯೋಗ ಪಡೆದುಕೊಳ್ಬೇಕಂತ ಚಾಲಕರಲ್ಲಿ ವಿನಂತಿಸುತ್ತೇನೆ. ನನ್ನ ಶ್ರೀ ವೇಣುಗೋಪಾಲ್, ನಂಜನಗೂಡು ತಾಲೂಕು ಶನೇಶ್ವರ ಚಾಲಕರ ಸಂಘದ ಅಧ್ಯಕ್ಷರು, ನಂಜನಗೂಡು ಸಿಂಧವಳ್ಳಿ. ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು, ಇವರಿಂದ ನಿಮಗೆ ಒಂದು ಗುರುತಿನ ಚೀಟಿ ಇವತ್ತು ವಿತರಣೆ ಮಾಡ್ತಾಯಿದ್ದಾರೆ. ಈಗ ನಮ್ಮ ಇದರಲ್ಲಿ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಆ್ಯಕ್ಚುಲಿ ಏನಂದರೆ, ಕೆಲವೊಂದು ಸರ್ಕಾರದ ಏನು ಸೌಲಭ್ಯಗಳು ಬರಬೇಕು, ಈ ಗುರುತಿನ ಚೀಟಿ ಮೇಲೆ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೊಡ್ತಾರೆ. ಅಂದರೆ ಕೆಲವೊಂದು ಲೋನ್ ಆಗಲಿ ಅಥವಾ ಏನೇ ಆಗಲಿ, ಕೆಲವು ಇನ್ಸಿಡೆಂಟ್ ಆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ESIಯಲ್ಲಿ ಒಂದು ಆದ್ಯತೆ ಕೊಡಬೇಕು ಅಂತಂದರೆ, ಈಗ ನಾವು ಕೆಲವೊಂದು ಗೊತ್ತಿರುತ್ತೆ ನಮಗೆ ಈ ಥರ ತೊಗೋಬೇಕು ಅಂತ, ಆದರೆ ನಮ್ಮ ಇಚ್ಛಾಶಕ್ತಿಯಿಂದ ನಾವು ಅಥವಾ ಯಾವ ರೀತಿ ಮಾಡಬೇಕು ಆ ಅರಿವೂ ಇರಲ್ಲ. ಇಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡ ನಂತರ ಈಗ ವಿತರಣೆ ಮಾಡ್ತಾ ಇದ್ದೀರ ಅಂದರೆ ತುಂಬ ಖುಷಿದ ಸಂಗತಿ. ಈಗ ಸುಮಾರು ಜನಗೆ ಅದು ಬಿಡಪ್ಪ ಅಂತ ನಿರ್ಲಕ್ಷ್ಯನೂ ಮಾಡ್ತಾರೆ, ಅಥವಾ ಯಾರಿಗೆ ನಮ್ಗೆ ಗೊತ್ತಿಲ್ಲ ಅದು ಆಮೇಲೆ ನೋಡ್ಕೊಂಡ್ರು ಅಂತಲೂ ಅನ್ಕೋತೀವಿ. ಆ ಟೈಮಲ್ಲಿ ಹಾಗೆ ಟೈಮ್ ಕಳ್ಕೊಂಡೇ ಹೋಗ್ತಾ ಇದೆ. ಆ ಇದರಲ್ಲಿ ಇಷ್ಟು ಚೆನ್ನಾಗಿ 100 ಜನಕ್ಕೆ ಮಾಡಿದರೆ, ಇನ್ನೂ ನಂಜನಗೂಡು ತಾಲೂಕಲ್ಲಿ ಇನ್ನೂ ಸುಮಾರು ಜನಕ್ಕೆ ರೀಚ್ ಮಾಡೋಂಗೆ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಒಳ್ಳೆಯ ವಿಷಯ. ಇದು ಬೇರೆ ಇದರಲ್ಲಿ ಇದನ್ನು ಸದುಪಯೋಗ ಮಾಡ್ಕೊಂಡು ಬೇರೆ ಅಂದರೆ ಕರೆಕ್ಟಾಗಿ ಅವಾಗೆ ಏನು ಸುಮ್ಮನೆ ಇಟ್ಕೊಳ್ಳೋದಲ್ಲ, ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯ ವಿಷಯ, ಸೊ ಕಂಟಿನ್ಯೂ ಮಾಡಿ ಅಂತ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಸರಗೂರಿನ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಸ್ಪೃಶ್ಯತಾ ನಿವಾರಣೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಅಸ್ಪೃಶ್ಯತಾ ನಿವಾರಣೆ ಅರಿವು ಮೂಡಿಸುವ ಕಾರ್ಯಕ್ರಮ ಸರಗೂರಿನ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಡ್ರೀಮ್ ಇಂಡಿಯಾ ಟ್ರಸ್ಟ್ ಅವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿತು. ಆದರೆ ಈ ಕಾರ್ಯಕ್ರಮವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಕಾರಣ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳದೇ ಇರುವುದು ಹಾಗೂ ಈ ಕಾರ್ಯಕ್ರಮವು ಯಾರು ಅಸ್ಪೃಶ್ಯತಾ ಆಚರಣೆಯನ್ನು ಮಾಡುತ್ತಾರೆ ಅವರ ಸಮ್ಮುಖದಲ್ಲಿ ನಡೆಯದೆ ಅಸ್ಪೃಶ್ಯತೆ ಒಳಗಾಗುವವರನ್ನೇ ಒಳಗೊಂಡು ಕೇವಲ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳನ್ನು ಒಳಗೊಂಡು ನಡೆದಿದೆ ಎಂಬುದಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮ ಪೂರ್ಣ ಪ್ರಮಾಣದ ವಿಫಲತೆಯಿಂದ ಕೂಡಿದೆ. ಎಲ್ಲಿ ಯಶಸ್ಸಾಗಿದೆ? ಯಶಸ್ವಿ ಎಲ್ಲಾಗಿದೆಯಪ್ಪ? ಯಶಸ್ವಿ ಆಗೇ ಇಲ್ಲ. ಕಾರ್ಯಕ್ರಮ ಅಂದರೆ ಹೆಂಗಿರಬೇಕು?
ಸರ್ಕಾರಿ ಕಾರ್ಯಕ್ರಮ ಅಂತ ಹೆಂಗಿರಬೇಕು, ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಬೇಕು ಅಂತ ಅರಿವನ್ನು ಮೂಡಿಸ್ಬೇಕಾದ್ರೆ ಯಾರಿಗೆ? ಎಸ್ ಟಿಗಳಿಗೆ ಎಸ್ ಟಿಗಳ ಮೇಲೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬೇಡಿ ಅಂತೇಳಿ ಮೇಲ್ವರ್ಗದ ಸಮಾಜದವರಿಗೆ ಮನವರಿಕೆ ಮಾಡಬೇಕು, ಅವರಿಗೆ ಬೋಧನೆ ಮಾಡಬೇಕು ಅಥವಾ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು. ಎಸ್ ಟಿ ಮಕ್ಕಳನ್ನೇ ಕರ್ಕೊಂಡ್ಬಿಟ್ಟು ಅವ್ರನ್ನೇ ಕುಣಿಸ್ಕೊಂಡು ಅವ್ರಿಗೆ ನೀವು ಜಾತಿ ಭೇದ ಮಾಡಬೇಡಿ ಅಂತ ಅವ್ರಿಗೆ ಅರಿವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು? ಜೊತೆಗೆ ಸ್ಕೂಲ್ ಮಕ್ಕಳು, ಕಾಲೇಜು ಮಕ್ಕಳುಗಳು, ಹೆಣ್ಮಕ್ಳು ಗಂಡು ಮಕ್ಕಳು ಬಂದು ಕುಂತವ್ರೆ, ಆ ಮಕ್ಕಳು ಕುಣಿಸ್ಕೊಂಡು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಇವ್ರು ಭಾಷಣ ಮಾಡಿದ್ರೆ ಮಕ್ಕಳುಗಳು ಯಾಕೆ ಕೇಳ್ತಿದ್ರು? ನಾನು ಬಂದಾಗ ಒಂದು ಹುಡುಗ ಬಂತು ಭಾಳ ಇಂಟ್ರೆಸ್ಟಾಗಿ ಏನೋ ಮಾತಾಡ್ತಾವನೆ, ಆ ಹುಡುಗನ ಮಾತು ಕೇಳೋರೇ ಯಾರೂ ಇಲ್ಲಪ್ಪ. ಯಾರು ಕೇಳ್ತಿದ್ರು ಹುಡುಗನ ಮಾತನ್ನು? ಕಾಲೇಜ್ ಮಕ್ಕಳು ಕಣ್ಣಂಗೆ ಆಡ್ತಾ ಅವ್ರ ಪಾಡ್ಗೆ ಅವ್ರು ಗಲಾಟೆ ಮಾಡ್ಕೊಳ್ಳೋದು, ನೆಗಾಡೋದು, ಕೂಗಾಡೋದು, ಹಂಗೆ ಆಡ್ಕೊಂಡು ಎದ್ದೋಗೋದು, ಬರೋದು, ಕೂತವ್ರೆ. ಒಬ್ಬನೇ ಒಬ್ಬ ತಾಲೂಕಿನ ಪ್ರಬುದ್ಧ ವ್ಯಕ್ತಿ ಬಂದು ಕೂತೀರಾ? ಸಮಾಜದ ಪ್ರತಿಯೊಂದು ಸಮಾಜದ ಪ್ರಮುಖ ವ್ಯಕ್ತಿಗಳು ಯಾರು ಇದ್ದೀರಾ ಇಲ್ಲಿ? ಪ್ರತಿಯೊಂದರಲ್ಲೂ ಪ್ರತಿ ಸಮಾಜದಲ್ಲೂ ದೊಡ್ಡ ದೊಡ್ಡ ವ್ಯಕ್ತಿಗಳವ್ರೆ, ಲೀಡ್ರ್ಗಳವ್ರೆ, ಮುಖಂಡರುಗಳವ್ರೆ. ಅಂಥ ಮುಖಂಡರುಗಳು ಯಾರು ಇದ್ದೀರಾ ಇಲ್ಲಿ? ಸಮಾಜದ ಮುಖಂಡರುಗಳು, ಅದು ಲಿಂಗಾಯತ ಸಮಾಜ ಆಗ್ಬೋದು, ಗೌಡ್ರಾಗ್ಬೋದು, ಕುರುಬರಾಗ್ಬೋದು, ನಾಯಕರಾಗ್ಬೋದು, ಮತ್ತೊಬ್ಬರು ಆಗ್ಬೋದು, ಅವ್ರು ಯಾರೇ ಇರಲಿ ಆ ಸಮಾಜದ ಮುಖಂಡರುಗಳು ಕುಣಿಸ್ಕೋಬೇಕಲ್ವ ಇಲ್ಲಿ? ಆ ಸಮಾಜದ ಮುಖಂಡರುಗಳಿಗೆ ಮತ್ತು ಆ ಸಮಾಜದ ಜನಗಳಿಗೆ ಅರಿವನ್ನು ಮೂಡಿಸ್ಬೇಕಲ್ವ? ಅದು ಬಿಟ್ಬಿಟ್ಟು ಎಸ್ ಟಿಗಳನ್ನೇ ಕರ್ಕೊಂಡ್ಬಿಟ್ಟು ನೀವು ಅಸ್ಪೃಶ್ಯತೆ ಆಚರಣೆ ಮಾಡಬೇಡಿ ಅಂದರೆ ಎಷ್ಟು ಸರಿ ಇದು? ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮನೇ, ಸರ್ಕಾರದ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮನೇ. MLA ಸಾಹೇಬರು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಂತ ಗೈಡ್ ಮಾಡಿರ್ತಾರೆ, ಸರ್ಕಾರನೂ ಗೈಡ್ ಮಾಡಿರ್ತದೆ. ಆದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಲಪಟಾಯಿಸೋದಕ್ಕೆ ಮಾಡ್ತಕ್ಕಂಥ ಒಂದು ನಿಷ್ಪ್ರಯೋಜಕ ಕಾರ್ಯಕ್ರಮ ಇದು. ಇಷ್ಟೇ. ಮಾದಿಗ ಸಮುದಾಯವನ್ನು ಕಡೆಗಣಿಸಲಾಗ್ತಾ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ HC ಮಹದೇವಪ್ಪ ವಿರುದ್ಧ ಪುರಸಭಾ ಸದಸ್ಯ ನಟ ಅರ್ಜುನ್ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿ ನರಸೀಪುರ ಪಟ್ಟಣದ ಗೋಪಾಲಪುರ ಸರ್ವೆ ನಂಬರ್ 7ರಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿರುವ ಮಾದಿಗ ಜನಾಂಗದ ಕುಟುಂಬಗಳು ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸುತ್ತಿವೆ. ಕಳೆದ 11 ದಿನಗಳಿಂದ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ನಿರಂತರ ಹೋರಾಟ ನಡೆಸಲಾಗ್ತಾ ಇದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕ್ಷೇತ್ರದ MLA ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಮಾದಿಗ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾವು ನಿಮ್ಮ ಬಳಿ ಭಿಕ್ಷೆ ಕೇಳ್ತಾ ಇಲ್ಲ, ಜಾಗ ನಮ್ಮದೇ, ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಿದ್ದೇವೆ. ಇದೀಗ ಮಾದಿಗ ಸಮುದಾಯ ಎಚ್ಚೆತ್ತುಕೊಂಡಿದೆ, ಮೂಲಭೂತ ಸೌಕರ್ಯ ಕಲ್ಪಿಸದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಪುರಸಭಾ ಸದಸ್ಯ ಅರ್ಜುನ್ ಎಚ್ಚರಿಕೆ ನೀಡಿದ್ದಾರೆ. ಆ ಕಡೆ ಎಲ್ಲೆಲ್ಲಿ ಮಾದಿಗರಿಗೆ ಅನ್ಯಾಯ ಆಗ್ತಿದೆಯೋ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ವಿದ್ಯಾಭ್ಯಾಸ ಇರೋದಕ್ಕೆ ಇವತ್ತು ಈ ಊರಿನಲ್ಲಿ ಅನೇಕ ವಿದ್ಯಾವಂತರು ಯುವಕರು ಎಲ್ಲ ಸೇರಿ ಇವತ್ತು ಈ ಮಟ್ಟದ ಹೋರಾಟ. ಇಲ್ಲಿ ಯಾರು ಲೀಡರ್ಗಳಲ್ಲ ಸರ್, ನಾವ್ ಯಾರು ಲೀಡರ್ ಅಲ್ಲ. ಇಲ್ಲಿ ಯಾರ್ಯಾರು ಬಂದು ನಾವು ಭಾಷಣ ಮಾಡ್ತಿದೀವೋ, ಯಾರ್ಯಾರು ನಾವು ದಿನ ಬಂದು ನಾವು ಏನೇನ್ ಮಾತಾಡ್ತಿದೀವೋ ನಾವಲ್ಲ ಲೀಡರ್ಗಳು. ಇವತ್ತೇನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಡೀ ಊರ್ ಎಚ್ಚೆತ್ಕೊಂಡು ಏನ್ ಯುವಕರು ಈ ಟೀಮ್ ಇವತ್ತು ಇಲ್ಲಿ ನಿಂತು ಇಡೀ ಊರಿಗೆ ಇಲ್ಲಿ ಊಟ ಮಾಡಿಸ್ಕೊಂಡು ದಿನ ಇಲ್ಲಿ ನಿಂತಿದಾರೋ ಇವತ್ತು ನಿಜವಾದ ಲೀಡರ್ಗಳು ಅವರು. ಅವ್ರಿಗೆ ಬೆಂಬಲ ಆಗಿ ನಮ್ಮ ಕೊನೆ ಉಸಿರಿರೋವರೆಗೂ ಇರ್ತೀವಿ. ಪ್ರಾಣ ತ್ಯಾಗ ಮಾಡುವಂತ ಸಂದರ್ಭ ಬಂದ್ರು ಕೂಡ ನಾವು ತ್ಯಾಗ ಮಾಡ್ತೀವಿ ಹೊರತು ಈ ಜಾಗದ ಒಂದು ಬೇಲಿನ ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಹಿಂದೆ ಕೂಡ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳೇ ಆದೇಶ ಮಾಡಿರುವಂತ ಪ್ರತಿ ಕೂಡ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನ ಏನಕ್ಕೆ ಯಾಕೆ ಈ ತಾರತಮ್ಯ? ನನಗಿರೋ ಮಾಹಿತಿ ಏನು ಅಂದ್ರೆ, ನಿಮ್ಮ ಚೇಲಾಗಳಿಗೆ ನಿಮ್ಮದೊಂದಷ್ಟು ಯಾರ್ಯಾರನೋ ಚೇಲಾಗಳನ್ನ ಈ ಕರ್ಕೊಬಂದು ಅನಾಧಿಕೃತವಾಗಿ ತುರುಕ್ಬೇಕು, ಇಲ್ಲಿ ಸೇರಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ನಮಗೆ ಸಾಕಷ್ಟು ಕಡೆಯಿಂದ ವಿಚಾರಗಳು ಬಂದಿದೆ. ಪುರಸಭೆ ಒಳಗೆ ನಾನು ಇರೋದ್ರಿಂದ ನನಗೂ ಗೊತ್ತಿದೆ, ಸಾಕಷ್ಟು ಬಾರಿ ಯಾರ್ಯಾರು ಮುಖ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಈ ಜಾಗದ ವಿಚಾರವಾಗಿ, ಇದು ಕೂಡ ನನ್ನ ಗಮನದಲ್ಲಿದೆ. ಆದ್ರೆ ನಾವು ನಿಮಗೆ ನೇರವಾಗಿ ಹೇಳ್ತಾ ಇದೀವಿ ಸರ್, ನಾವ್ ಯಾರು ಇಲ್ಲಿ ಯಾರನ್ನು ಭಿಕ್ಷೆ ಬೇಡಕ್ ಕೂತಿಲ್ಲ, ಅಥವಾ ನಮ್ಗೇನಾದ್ರೂ ನೀವು ಇಲ್ಲೇನಾದ್ರೂ ನಾವು ಕೇಳ್ತಿರೋದು ನಮ್ಗೆ ಮೂಲಭೂತ ಸೌಕರ್ಯ ಬೇಕು, ಆ ಮೂಲಭೂತ ಸೌಕರ್ಯ ನೀವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದೀವಿ. ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹೋರಾಟ ಅಲ್ಲ ಸರ್, ಇದು ನಮ್ಮ ಹಕ್ಕು. ನಮ್ಮ ಜನಾಂಗ ಎಚ್ಚೆತ್ಕೊಂಡಿದೆ, ನಾವು ಎಚ್ಚೆತ್ಕೊಂಡಿದೀವಿ. ಇದ್ರ ಪರಿಣಾಮಗಳು ನಮ್ಗೇನಾದ್ರೂ ಮೂಲಭೂತ ಸೌಕರ್ಯಗಳು ಸಿಕ್ಕದೆ ಹೋದಲ್ಲಿ ಇದ್ರ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಅನುಭವಿಸ್ತೀರಾ. ಮಾದಿಗರ ಜನಾಂಗ ಎಷ್ಟರ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನಾನೆಲ್ಲ ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಹೇಳ್ತಾ ಇದ್ದೀನಿ, ಸಾಕು ನಿಮ್ ಬಿಳಿ ಬಟ್ಟೆಗೆ ಏನಾದ್ರೂ ಒಂದು ಗೌರವ ಬರಬೇಕು ಅನ್ನೋದಾದ್ರೆ ನೀವು ಹಾಕೋ ಬಿಳಿ ಬಟ್ಟೆ ಅದು ಶುದ್ಧವಾಗಿದೆ, ಅದು ನಿಜವಾಗ್ಲೂ ಬಿಳಿ ಬಟ್ಟೆ, ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದ್ರೆ ದಯಮಾಡಿ
ಈ ಹೋರಾಟಕ್ಕೆ ನೀವು ಯಾರ್ಯಾರು ಸಚಿವರ ಜೊತೆ ಇವತ್ತು ಕೂಡ ಅವ್ರ ಮನೆ ಬಾಗ್ಲು ಕಾಯ್ಕೊಂಡು ನಿಂತಿದ್ದೀರೋ ಅವ್ರಿಗೆ ನೀವು ಕಡಾಖಂಡಿತವಾಗಿ ಹೇಳಿ, ಸ್ವಾಮಿ ನಮ್ಮ ಜನಾಂಗಕ್ಕೆಲ್ಲ ಅನ್ಯಾಯ ಆಗ್ತಿದೆ, ಇದೇ ಮುಂದುವರೆದ್ರೆ ನೀವ್ ಯಾವತ್ತು ಮುಂದಿನ ಚುನಾವಣೆಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ನಮ್ಮನೆ ಬಾಗಿಲುಗಳಿಗೂ ಬರ್ಕೂಡ್ದು ನೀವು ಅಂತ ಎಚ್ಚರಿಕೆ ಕೊಟ್ಟು ಈ ಜನಾಂಗಕ್ಕೆ ನ್ಯಾಯ ಸಿಗೋದ್ರಲ್ಲಿ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನನ್ನ ಊರು, ನನ್ನ ಕೊನೆ ಉಸಿರು. ನಾನು ಸತ್ತು ಊತ ಹಾಕೋದು ನನ್ನ ಗೋಪಾಲ್ಪುರದೊಳಗೆ, ನನ್ನ ಕೊನೆ ಉಸಿರಿರೋವರೆಗೂ ಈ ಊರಿನ ವಿಚಾರದಲ್ಲಿ ನಾನು ಜೊತೆಲಿರ್ತೀನಿ ಅನ್ನೋ ಮಾತನ್ನು ಹೇಳಿ ನಾನು ಈ ಗ್ರಾಮದವ್ರೆಲ್ರಿಗೂ ವಿಶೇಷವಾಗಿ ಯುವಕರಿಗೆ ನಿಮ್ಮೆಲ್ರಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಂಥದ್ದೊಂದು ಇನಿಷಿಯೇಟ್ ತಗೊಂಡಿದ್ದೀರಾ, ನಿಜವಾಗ್ಲೂ ಇದು ಊರು ಉದ್ಧಾರ ಆಗೋ ಕೆಲಸ ಅಂದ್ರೆ ಇದು. ಇಂಥ ಕೆಲಸಕ್ಕೆ ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಆದಿವಾಸಿ ಸಮುದಾಯ ಹಾಗೂ ದಲಿತ ಸಮುದಾಯಗಳ ಸರ್ವ ಸಮಾನತೆಗಾಗಿ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಸರಗೂರಿನ ಪ್ರವಾಸಿ ಮಂದಿರದಲ್ಲಿ ಅರಿವು ಮೂಡಿಸಿದರು. ಸರಗೂರಿನ ಪ್ರವಾಸಿ ಮಂದಿರದಲ್ಲಿ ಚಿತ್ರನಟ ಹಾಗೂ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಆದಿವಾಸಿ ಸಮುದಾಯ ಹಾಗೂ ದಲಿತ ಸಮುದಾಯಗಳ ಸರ್ವ ಸಮಾನತೆಗಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನತೆಯ ಸಾಧಿಸಲು ಬೇಕಾಗಿರುವಂತಹ ಒಗ್ಗಟ್ಟು ಮತ್ತು ಶಿಕ್ಷಣವನ್ನು ಪಡೆಯಲು ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರನ್ನು ಒಳಗೊಂಡು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಿದರು. ನಮ್ಮಿಂದ ಎಲ್ಲೋ ಒಂದ್ ಕಡೆ ನಾವು ರಾಜಕೀಯ ಅಸ್ತಿತ್ವದಲ್ಲಿ ಇರಲ್ಲ ಅನ್ನೋ ಭಯದಿಂದ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು. ಸೊ ನಮಗೆ ಪೊಲಿಟಿಕಲ್ ಮೂವ್ಮೆಂಟ್, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ನಮಗೆ ಇವತ್ತಿನ ದಿನ ಪೊಲಿಟಿಕಲ್ ಪವರ್ ಅನ್ನೋ ಒಂದು ಫೋರ್ಸ್ ಇದ್ರೆ ನಮ್ಗೆ ಇವತ್ತಲ್ಲ ನಾಳೆ ನಮ್ಗೆ ಬಹಳ ದೊಡ್ಡ ಪರಿವರ್ತನೆ ಆಗುತ್ತೆ. ನಮಗಾಗಿರೋ ಕಷ್ಟಗಳನ್ನ ಬಹಳ ಮುಖ್ಯವಾಗಿ ಮುಂದಿನ ತಲೆಮಾರಿಗೆ ಆಗಬಾರ್ದು ಅನ್ನೋ ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಾವು ಮುಂದಿನ ತಲೆಮಾರಿಗೆ ನಾವು ರೀಚ್ ಆಗ್ಬೋದು. ಸಮಾಜ ಆ ಪರಿಕಲ್ಪನೆ ದೇಶ ಅಂದ್ರೆ ಏನು? ದೇಶ ಅಂದ್ರೆ ಒಂದು ಕಲ್ಪನೆ, ಪರಿಕಲ್ಪನೆ. ಇವತ್ತು ಹಿಂದೂ ರಾಷ್ಟ್ರ ಅನ್ನೋದು ನೀವು 100 ಜನ ಸೇರಿಸಿ 100 ಜನ ಬೇರೆ ಹೇಳ್ತಾರೆ, ಹಿಂದೂ ರಾಷ್ಟ್ರ ಹೇಳ್ತಾರೆ. ರಾಮರಾಜ್ಯ 100 ಜನ ಬೇರೆ ಬೇರೆ ಹೇಳ್ತಾರೆ. ಕಾರ್ಮಿಕರು ಇಂಟರ್ನ್ಯಾಷನಲಿಸಮ್ ಅಂತಾರೆ, ಕಮ್ಯುನಿಸ್ಟ್ 100 ಜನ ಬೇರೆ ಬೇರೆ ಹೇಳ್ತಾರೆ. ಸಮಾಜ 100 ಜನ ಬೇರೆ ಬೇರೆ ಹೇಳಿದ್ರು ಆ ಸಮಾಜದ ಪರಿಕಲ್ಪನೆ ನಮ್ಮೆಲ್ಲರೂ ಒಗ್ಗಟ್ಟಿಸುತ್ತೆ, ನಮ್ಮೆಲ್ಲ ಯುನೈಟ್ ಮಾಡುತ್ತೆ. ಆ ಸಮಾನತೆನೇ ಸಂವಿಧಾನದಲ್ಲಿ ಇದೆ. ಸೊ ಅದನ್ನ ನೀವು ಖಂಡಿತ ಅರ್ಥ ಆಗುತ್ತೆ. ನೀವು ನಿಮ್ಮ ಅಭಿಪ್ರಾಯಗಳು ಹೇಳಿ ಅದನ್ನ ಜೊತೆಗೆ ತಗೊಂಡು ಅದನ್ನ ಸೇರಿಸಿ ನಾವು ಇನ್ನೂ ಉತ್ತಮಗೊಳಿಸೋಣ ಅಂತ ಹೇಳಿ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.